ಕಳೆದ 3ನೇ ತಾರೀಕು ಟೆಕ್ಕಿ ಶರ್ಮಿಳಾ ಬೆಂಕಿಯಲ್ಲಿ ಬೆಂದು ಹೋಗಿದ್ಲು. ಸಾವಿಗೆ ಕಾರಣ ಏನು ಅಂತ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಗೊತ್ತಾಗಿದ್ದು, ಇದು ಆಕಸ್ಮಿಕವಾಗಿ ಸಂಭವಿಸಿದ ಘಟನೆಯಲ್ಲ, ಬದಲಾಗಿ ಆಕೆಯನ್ನ ಕೊಲೆ ಮಾಡಲಾಗಿರೋದು ಅಂಶ ಬಯಲಾಗಿದೆ. ಇನ್ನು ಕೊಂದಿದ್ದು ಬೇರ್ಯಾರೂ ಅಲ್ಲ, ಎದುರುಗಡೆ ಮನೆಯಲ್ಲಿದ್ದ ಯುವಕ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಟೆಕ್ಕಿ ಶರ್ಮಿಳಾ ಸಾವು ಪ್ರಕರಣಕ್ಕೆ ಟ್ವಿಸ್ಟ್. ಟೆಕ್ಕಿ ಶರ್ಮಿಳಾ ಕೊಲೆಯಾಗಿರೋದು ಪತ್ತೆ. ಪ್ರೀತಿ ನಿರಾಕರಿಸಿದ್ದಕ್ಕೆ ಕೊಲೆ ಮಾಡಿದ ಪಾಪಿ. ಈಕೆಯ ಹೆಸರು ಶರ್ಮಿಳಾ ಅಂತ. ಜಸ್ಟ್ 24 ವರ್ಷ. ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ನೋಡೋದಕ್ಕೆ ಸ್ಫುರದ್ರೂಪಿ ಚೆಲುವೆ. ಕೈತುಂಬ ಸಂಬಳ. ಈಗ ತಾನೇ ಬದುಕಿನ ಯಾನ ಆರಂಭಿಸಿದ್ಲು. ಓದು ಮುಗಿಸಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ಲು ಈ ಚೆಲುವೆ. ಜೀವನದಲ್ಲಿ 10 ಕನಸು ಕಂಡಿದ್ಲು. ಆದ್ರೆ ಈಕೆ ಪಾಲಿಗೆ ಕನಸುಗಳು ಅರಳೋ ಮುನ್ನವೇ ಕಮರಿ ಹೋಗಿವೆ. ಮನೆಯಲ್ಲಿ ಹೊತ್ತಿದ್ದ ಬೆಂಕಿ ಸುಂದರಿಯ ಜೀವನವನ್ನೇ ತೆಗೆದಿತ್ತು. ಇಂಥದ್ದೊಂದು ದಿನ ಬರುತ್ತೆ, ಇಂಥದ್ದೊಂದು ಸಾವು ಕಾದು ಕೂತಿದೆ ಅಂತ ಈ ಹೆಣ್ಮಗಳು ಕನಸು ಮನಸ್ಸಲ್ಲೂ ಊಹಿಸಿರ್ಲಿಲ್ಲ. ಆದ್ರೆ ಈ ನಿಗೂಢ ಸಾವಿಗೆ ಸ್ಫೋಟಕ ತಿರುವು ಸಿಕ್ಕಿದೆ. ಟೆಕ್ಕಿ ಶರ್ಮಿಳಾ ಸತ್ತಿದ್ದು ಬೆಂಕಿ ಅವಘಡದಿಂದಲ್ಲ, ಬದಲಾಗಿ ಕೊಲೆಯಾಗಿ ಹೋಗಿದ್ದಾಳೆ. ಎಸ್, ಪೊಲೀಸರ ತನಿಖೆ ವೇಳೆ ಟೆಕ್ಕಿ ಶರ್ಮಿಳಾ ಕೊಲೆಯಾಗಿರೋ ಅಂಶ ಪತ್ತೆಯಾಗಿದೆ. 18 ವರ್ಷದ ಕೇರಳ ಮೂಲದ ಕರ್ನಲ್ ಕುರೈ ಎಂಬಾತ ಟೆಕ್ಕಿ ಶರ್ಮಿಳಾಳನ್ನ ಕೊಲೆ ಮಾಡಿದ್ದಾನೆ. ಅಂದ ಹಾಗೆ ಮಂಗಳೂರು ಮೂಲದ ಟೆಕ್ಕಿ ಶರ್ಮಿಳಾಳನ್ನ ಕರ್ನಲ್ ಪ್ರೀತಿ ಮಾಡ್ತಿದ್ದಂತೆ. ಆದ್ರೆ ಆಕೆಗೆ ಈ ವಿಷಯ ಗೊತ್ತಿರಲಿಲ್ಲ. ಆಕೆಯ ಫ್ಲಾಟ್ ಎದುರೇ ಈತ ವಾಸವಿದ್ದ. ಆರೋಪಿ ಕರ್ನಲ್ ಕುರೈ ಪಕ್ಕದ ಮನೆ ವಾಸಿಯಾಗಿದ್ರಿಂದ ಮುಖಪರಿಚಯವಿತ್ತು. ಉಸಿರುಗಟ್ಟಿಸಿ ಕೊಲೆ ಮಾಡಿ ಬೆಡ್ರೂಮ್ಗೆ ಬೆಂಕಿ ಹಚ್ಚಿ ಎಸ್ಕೇಪ್ ಆಗಿದ್ದ ಆರೋಪಿ ಕುರೈ. ಕಳೆದ 3ನೇ ತಾರೀಕು ರಾತ್ರಿ ಶರ್ಮಿಳಾ ಮನೆಗೆ ಈ ಕರ್ನಲ್ ಕುರೈ ಹೋಗಿದ್ದ. ಒಳಗೆ ಹೋದವನೇ ಏಕಾಏಕಿ ಶರ್ಮಿಳಾಳನ್ನ ತಬ್ಬಿ ಅನುಚಿತವಾಗಿ ವರ್ತಿಸಿದ್ದ. ಆಗ ಶರ್ಮಿಳಾ ಪ್ರತಿರೋಧ ತೋರಿ ಆತನನ್ನ ತಳ್ಳಿದ್ಲು. ಇದರಿಂದ ಕೋಪಗೊಂಡ ಕುರೈ ಶರ್ಮಿಳಾ ಮೇಲೆ ಹಲ್ಲೆ ಮಾಡಿ ತಲೆ ದಿಂಬಿನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನೆ. ಬಳಿಕ ಯಾರಿಗೂ ಅನುಮಾನ ಬಾರದಂತೆ ಬೆಡ್ರೂಮ್ಗೆ ಬೆಂಕಿ ಹಾಕಿ ಎಸ್ಕೇಪ್ ಆಗಿದ್ದ ಕರ್ನಲ್ ಕುರೈ. ಮನೆಗೆ ಬೆಂಕಿ ಬಿದ್ದು ಉಸಿರುಗಟ್ಟಿ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿತ್ತು. ವಿಷಯ ತಿಳಿದು ಓಡೋಡಿ ಬಂದ ಅಗ್ನಿಶಾಮಕ ಸಿಬ್ಬಂದಿ ಮನೆಯ ಬಾಗಿಲು ಒಡೆದು ಒಳನುಗ್ಗಿದ್ರು. ಇಡೀ ಮನೆಗೆ ಆವರಿಸಿದ್ದ ಬೆಂಕಿಯನ್ನ ನಂದಿಸೋದ್ರೊಳಗೆ ರೂಮ್ ಹಾಗೂ ಹಾಲ್ ಸಂಪೂರ್ಣ ಸುಟ್ಟು ಹೋಗಿತ್ತು. ಕೊನೆಗೆ ಮನೆಯ ಮೂಲೆ ಮೂಲೆ ಹುಡುಕಾಡ್ತಿದ್ದಂತೆ ಕಿಚನ್ ರೂಮ್ನಲ್ಲಿ ಶರ್ಮಿಳಾ ಪ್ರಜ್ಞೆ ತಪ್ಪಿ ಬಿದ್ದಿದ್ಲು. ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ಸೇರಿಸೋ ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಆಸ್ಪತ್ರೆಗೆ ಬರೋದ್ರೊಳಗೆ ಶರ್ಮಿಳಾ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಈ ಸಂಬಂಧ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದೀಗ ಶರ್ಮಿಳಾ ಕೊಲೆಯಾಗಿರೋದು ತನಿಖೆಯಿಂದ ಗೊತ್ತಾಗಿದೆ. ಎದುರು ಮನೆಯಲ್ಲಿದ್ದ ಕಿರಾತಕ ಕರ್ನಲ್ ಕುರೈ ಪ್ರೀತಿ ನಿರಾಕರಿಸಿದ್ದಕ್ಕೆ ಸುಂದರ ಭವಿಷ್ಯದ ಕನಸು ಕಂಡಿದ್ದ ಶರ್ಮಿಳಾ ಬದುಕು ಕೊನೆಯಾಗಿಸಿದ್ದಾನೆ. ಇದೀಗ ಕೊಲೆ ಆರೋಪಿ ಕಂಬಿ ಹಿಂದೆ ಸೇರಿದ್ದಾನೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.